ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ. ಹೌದು ಸ್ನೇಹಿತರೆ, ಒಂದು ಒಳ್ಳೆ ಹೋಮ್ ರೆಮಿಡಿ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಈ ಬೇಸಿಗೆಗಾಲ, ಸೆಕೆ, ಅದರಲ್ಲೂ ಪವರ್ ಕಟ್ಟು, ಸೊ ಇವೆಲ್ಲ ಸೇರಿಸ್ಬಿಟ್ರೆ ಜೊತೆಯಲ್ಲಿ ಸೊಳ್ಳೆ ಕಾಟ ಕೂಡ ಬಂತು ಅಂತಂದರೆ ಸೊ ನಮ್ಮ ಜೀವನ ಇಲ್ಲಿ ನರಕ ಆಗ್ತಾಯಿದೆ ರಾತ್ರಿ ಅಂತಂದರೆ. ಸೊ ನಿಮ್ಗೆಲ್ರಿಗೂ ಗೊತ್ತು ಅನ್ಕೊತೀನಿ, ಎಲ್ಲರೂ ಕೂಡ ಅನುಭವಿಸ್ತೇನೆ ಇರ್ತೀರ. ಹಾಗಾದರೆ ಏನಪ್ಪ ಮಾಡೋದು ಈ ಸೊಳ್ಳೆಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದಾರೆ. ಕೆಲವೊಬ್ಬರು ಸೊಳ್ಳೆ ಪರದೆ ಬಳಸ್ತಾರೆ, ಸೊ ಕೆಲವೊಬ್ಬರು ಸೊಳ್ಳೆ ಕಾಯಿಲ್ಗಳನ್ನು ಬಳಸ್ತಾರೆ. ಸೊಳ್ಳೆ ಪರದೆ ಲಿಮಿಟೆಡ್ಡು, ಒಬ್ರು ಮಲಗ್ಬೋದು, ಅದು ಕೂಡ ತುಂಬ ಜನ ಇದ್ದರೆ ಆಗೋದಿಲ್ಲ. ಆ್ಯಂಡ್ ಸೊಳ್ಳೆ ಕಾಯಿಲು ಅಷ್ಟೇ, ಅದು ಇರುವಷ್ಟೊತ್ತು ಅದಿರುವ ಜಾಗದಲ್ಲಿ ಮಾತ್ರ ಸೊಳ್ಳೆ ಬರೋಲ್ಲ ಅನ್ಬೋದು. ಕೆಲವೊಂದು ಸತಿ ಅದ್ರ ಮೇಲೇ ಬಂದು ಸೊಳ್ಳೆ ಕೂತ್ಕೊಂಡಿರುತ್ತೆ. ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಸೊಳ್ಳೆ ಕಾಯಿಲೆಗಳು, ಸೊಳ್ಳೆ ಬತ್ತಿ ಅಂತ ಏನು ಹೇಳ್ತಾರೆ ಅದಕ್ಕೆ. ಸೊ ಇವತ್ತು ನಾನೇನು ನಿಮಗೆ ರೆಮಿಡಿ ಕೊಡ್ತಾ ಇದ್ದೀನಿ, ಇದು ನಿಮಗೆ ಹೋಲ್ ನೈಟ್, ಹೌದು ಪೂರ್ತಿ ರಾತ್ರಿ ನಿಮಗೆ ಒಂದೊಳ್ಳೆ ರಿಲೀಫ್ ಕೊಡುತ್ತೆ ಸೊಳ್ಳೆಯಿಂದ. ಆ್ಯಂಡ್ ಜೊತೆಯಲ್ಲಿ ನಿಮ್ಮ ಆರೋಗ್ಯಕ್ಕೂ ಬ್ಯಾಡ್ ಅಲ್ಲ, ಒಳ್ಳೆಯದು. ಹೌದು ಸ್ನೇಹಿತರೆ, ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಅಂಥ ಒಂದು ಒಳ್ಳೆ ರೆಮಿಡಿ ಅಂತ ತೊಗೊಂಬಂದಿದ್ದೀನಿ. ಆ್ಯಂಡ್ ಇದಕ್ಕೆ ನಿಮಗೆ ಕೇವಲ ಒಂದು 20 ರೂಪಾಯಿ ಖರ್ಚಾಗತ್ತೆ ಅಷ್ಟೇ. 20 ರೂಪಾಯಿಗಿಂತಲೂ ಕಮ್ಮಿ ಖರ್ಚಾಗುತ್ತೆ ಅಂತ ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಏನು ಮಾಡಬೇಕು, ನಾನು ಹೇಳೋದನ್ನು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ನಾನೇನು ನಿಮಗೆ ಇವತ್ತು ಒಂದು ಪ್ರಮಾಣ ತೋರಿಸ್ತಾ ಇದ್ದೀನಿ, ಅದು 1 ವೀಕಿಗೆ ಆಗುವಷ್ಟು, ಓಕೆನಾ. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ, ನಿಮ್ಮ ಮನೆಗೆ ತಕ್ಕಾಗಿ, ನಿಮ್ಮ ಮನೆ ಎಷ್ಟು ದುಡಿದಿದೆ ಅದು ನೋಡಿಕೊಂಡು ನೀವು ಅದನ್ನು ಯೂಸ್ ಮಾಡಿ, ನೀವು ಅದನ್ನು ಮಾಡ್ಕೊಳ್ಳಿ. ಪ್ರಮಾಣವನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇದನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಬೇವು, ನೀಮ್ ಅಂತ ಹೇಳ್ತಾರಲ್ವ, ಬೇವಿನ ಎಲೆಗಳು. ಹೌದು, ಬೇವಿನ ಮರಕ್ಕೆ ಹೋಗ್ಬಿಟ್ಟು ಬೇವಿನ ಎಲೆಗಳನ್ನು ಜೊತೆಯಲ್ಲಿ ಅದ್ರ ಜೊತೆ ಚಿಕ್ಕ ಚಿಕ್ಕ ಕಾಳು ಜೊತೆ ಅದ್ರ ಕಾಯೆಲ್ಲ ಇರುತ್ತೆ, ಸೊ ಅದನ್ನೆಲ್ಲ ಕಿತ್ಕೊಂಬನ್ನಿ, ಓಕೆನಾ. ಎಲೆ ಜೊತೆ ಕಾಳುಗಳನ್ನು, ಚಿಕ್ಕ ಚಿಕ್ಕ ಕಾಳು ಇರುತ್ತಲ್ಲ, ಕಾಳುಗಳನ್ನು ತೊಗೊಬರೋದು ತುಂಬ ಇಂಪಾರ್ಟೆಂಟು, ತುಂಬ ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟಾಯಿತು ಅಷ್ಟು ತೊಗೊಂಬಂದ್ಬಿಟ್ಟು, ಹೆಂಗೋ ಬಿಸಿಲಿದೆ, ದಯವಿಟ್ಟು ನಿಮ್ಮ ಟೆರೆಸ್ ಮೇಲೆ, ಹೌದು ಟೆರೆಸ್ ಮೇಲೆ ಅದನ್ನು ನೀಟಾಗಿ ಒಣಸ್ಕೊಳ್ಳಿ, ಓಕೆ. 1 or 2 ಡೇಸ್ ಒಣಸಿದ್ರೆ ಸಾಕು, ಒಳ್ಳೆ ಗರಂ ಆಗಿಬಿಡುತ್ತೆ. ಆ್ಯಂಡ್ ಅದನ್ನು ನೀವು ಪುಡಿ ಮಾಡ್ಕೊಳ್ಳಿ. ಈಸಿಯಾಗಿ ಕೈಯಲ್ಲಿ ಪುಡಿ ಮಾಡ್ಬೋದು, ಇಲ್ಲ ಅಂತಂದರೆ ಮಿಕ್ಸಿಲೂ ಕೂಡ ಪುಡಿ ಮಾಡ್ಬೋದು. ಬಟ್ ಪುಡಿ ಮಾಡೋಕ್ಕಿಂತ ಮುಂಚೆ ಅದ್ರ ಜೊತೆಲಿ ಕೆಲವೊಂದು ಇಂಗ್ರೀಡಿಯೆಂಟ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಏನಂತ ಹೇಳ್ತೀನಿ ಕೇಳಿ. ಮೊದಲೇದಾಗಿ ಒಣಗಿರುವ ಬೇವಿನ ಎಲೆಗಳು 1 ಮುಷ್ಟಿ ತೊಗೊಳ್ಳಿ, ಓಕೆ. ಸೊ ನಾನು 1 ಮುಷ್ಟಿ ಲೆಕ್ಕದಲ್ಲಿ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಎಷ್ಟು ಆ್ಯಡ್ ಮಾಡಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ಒಣಗಿದ ಬೇವಿನ ಎಲೆ ಜೊತೆಯಲ್ಲಿ ನೀವು ಆ್ಯಡ್ ಮಾಡಬೇಕಾಗಿರೋಂಥದ್ದು 1 ಮುಷ್ಟಿ ಎಲೆಗೆ ನೀವು 2 ಪೀಸ್ ನೀವು ಪಲಾವ್ ಎಲೆ ಅಥವಾ ಸಾಂಬಾರ್ ಎಲೆ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಪಲಾವ್ ಎಲೆನ ಇಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಓಕೆ. ಬೇವಿನ ಎಲೆಯಲ್ಲಿ ಕಾಳುಗಳಿರಲಿ, ನಾನು ಮುಂಚೆ ಹೇಳಿದೆ ಕಾಯಿ ಎಲೆ ಇರುತ್ತೆ, ಅದ್ರ ಜೊತೆ ಚಿಕ್ಕ ಚಿಕ್ಕ ಕಾಯಿ ಕಾಳುಗಳು ಎಲ್ಲ ಬರುತ್ತೆ, ಅದು ಕೂಡ ಆ್ಯಡ್ ಇರಲಿ. ಆ್ಯಂಡ್ 2 ನೀವು ಪಲಾವ್ ಎಲೆನ ಆ್ಯಡ್ ಮಾಡಿ. ಜೊತೆಯಲ್ಲಿ ನೀವು ಆ್ಯಡ್ ಮಾಡಬೇಕಾಗಿರುವಂಥದ್ದು ಆನಿಯನ್, ಹೌದು ವೀಕ್ಷಕರೇ, ಈರುಳ್ಳಿ ಸಿಪ್ಪೆಯನ್ನು, ಓಕೆ. ನಿಮ್ಮ ಮನೇಲಿ ಹೇಗೋ ಈರುಳ್ಳಿ ಕೊಚ್ಚೋಗೋಸ್ತಾರೆ ಪ್ರತಿದಿನ, ಒಂದು 4 ರಿಂದ 5 ಈರುಳ್ಳಿ ಸಿಪ್ಪೆಗಳನ್ನು ಇಲ್ಲಿ ಆ್ಯಡ್ ಮಾಡಿ. ಸೊ ಅದರ ನಂತರ ಬರುವಂಥದ್ದು ಬೆಳ್ಳುಳ್ಳಿ ಸಿಪ್ಪೆಗಳನ್ನು, ಹೌದು ಇದನ್ನು ಕೂಡ ಅಷ್ಟೇ 4 ರಿಂದ 5 ಬೆಳ್ಳುಳ್ಳಿ ಸಿಪ್ಪೆ ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡಬೇಕಾಗಿರುವಂಥದ್ದು. ಒಂದು ಬೌಲಲ್ಲಿ ಇಟ್ಕೊಳ್ಳಿ, ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಅದನ್ನು ಪ್ಲೇಟಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹಾಕ್ಕೊಳ್ಳಿ, ಇದನ್ನು ಒಂದ್ರ ಮೇಲೆ ಒಂದು ಹಾಕ್ತೋಗಿ. ಆ್ಯಂಡ್ ನೆಕ್ಸ್ಟ್ ಹಾಕಿರುವಂಥದ್ದು ಒಂದು 2 ಲವಂಗವನ್ನು ಇಲ್ಲಿ ಆ್ಯಡ್ ಮಾಡಿ ವೀಕ್ಷಕರೇ, ಓಕೆ. ಲವಂಗ ಆ್ಯಡ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದ್ರ ಜೊತೆ ನೀವು ಒಂದು 4 ಕರ್ಪೂರವನ್ನು ಆ್ಯಡ್ ಮಾಡಬೇಕಾಗಿರುವಂಥದ್ದು. ಎಲ್ಲ ಒಂದ್ಸಲ ಹೇಳ್ಬಿಡ್ತೀನಿ. ಒಣಗಿದ ಬೇವಿನ ಎಲೆ 1 ಮುಷ್ಟಿ, ಸೊ ಅದ್ರ ಜೊತೆ ಒಂದು 4 ಈರುಳ್ಳಿ ಸಿಪ್ಪೆ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆ ಒಂದು 4 ಬೆಳ್ಳುಳ್ಳಿ ಸಿಪ್ಪೆ, ಅದ್ರ ಜೊತೆ 4 ಕರ್ಪೂರ, ಆ್ಯಂಡ್ 2 ನಿಮಗೆ ಬೇಕಾಗಿರುವಂಥದ್ದು ಲವಂಗ, ಓಕೆ. ಸೊ ಇವೆಲ್ಲವನ್ನು ನೀವು ಒಂದು ಬಟ್ಲಲ್ಲಿ ತೊಗೊಳ್ಳಿ, ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ. ಜೊತೆಯಲ್ಲಿ ಇದನ್ನು ಒಂದು ಇದರಲ್ಲೇ ಹಾಕ್ಕೊಳ್ಳಿ, ಜಾರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ತರಿಯಾಗಿ ಇಲ್ಲಿ ಪುಡಿ ಮಾಡಬೇಕು. ನುಣ್ಣಗೆ ಪುಡಿ ಮಾಡಬಾರ್ದು, ನೆನಪಲ್ಲಿ ಇಟ್ಕೊಳ್ಳಿ. ತರಿ ಇರಲಿ. ನಾನೇನು ತೋರಿಸ್ತಾ ಇದ್ದೀನಿ ಆ ರೀತಿ ತರಿಯಾಗಿ ಇಲ್ಲಿ ಪುಡಿ ಮಾಡುವಂಥದ್ದು ಸ್ನೇಹಿತರೆ. ಸೊ ಗೊತ್ತಾಯಿತು ಅನ್ಕೊತೀನಿ. ಸೊ ಈ ರೀತಿ ಪುಡಿಯನ್ನು ಮಾಡ್ಕೊಳ್ಳಿ. ಆ್ಯಂಡ್ ಏನು ಹೇಳ್ತಿದ್ದೀನಿ ಅಂತಂತಂದರೆ, ನೀವು ಓನ್ಲಿ 1 ಮುಷ್ಟಿಯಷ್ಟು ಮಾತ್ರ ಮಾಡ್ಕೊಬೇಡಿ. ನಿಮಗೆ ತುಂಬ ದಿನಗಳವರೆಗೆ ಬರಬೇಕು ಅಂತಂತಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಓಕೆನಾ. ಜಾಸ್ತಿ ಪುಡಿ ಮಾಡಿಕೊಂಡು ಅದನ್ನು ನಾನು ಹೇಳ್ತಲ್ಲ ಸೇಮ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಮುಷ್ಟಿ ಇದು ಹಾಕೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ 2-3 ತಿಂಗಳುಗಳವರೆಗೆ ನಿಮಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಗೊತ್ತಾಯಿತು ಅನ್ಕೊತೀನಿ. ಸೊ ಈ ಮಿಶ್ರಣವನ್ನು ಏನು ಮಾಡಬೇಕಪ್ಪ, ಮಿಕ್ಸ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿರುವಂಥ ದೀಪ, ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಮಣ್ಣಿನ ದೀಪದಲ್ಲಿ ಇದನ್ನು ತುಂಬಿಸಿ. ಎಲ್ಲ ಮಣ್ಣಿನ ದೀಪದಲ್ಲಿ ತುಂಬಿಸ್ಬಿಟ್ಟು ಒಂದೊಂದು ರೂಮ್ಗೆ ಒಂದೊಂದು, ಓಕೆ, ಒಂದೊಂದು ದೀಪ, ಓಕೆ. ಒಂದು ಹಾಲಲ್ಲೊಂದು, ರೂಮಲ್ಲೊಂದು, ಅದನ್ನು ತುಂಬಿಸ್ಬಿಟ್ಟು ಮೇಲ್ಗಡೆ ಕಡ್ಡಿ ಕೀರ್ಬಿಟ್ಟು ಅದಕ್ಕೆ ಬೆಂಕಿಯನ್ನು ಕೊಡುವಂಥದ್ದು. ಸ್ವಲ್ಪ ಹತ್ಕೊತಾ ಇದ್ದಂಗೆ ಅದನ್ನು ಬಾಯಿಂದ ಉರಿಸ್ಬಿಟ್ರೆ ಸಾಕು, ಅದು ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ನಿಧಾನಕ್ಕೆ ಏನಿದು ಕೆಂಡದ ರೀತಿಯಲ್ಲಿ ನಿಧಾನಕ್ಕೆ ಒಂದಕ್ಕೊಂದು ಹತ್ಕೊಂಡ್ಬಿಟ್ಟೋದು ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಸರಿ ಹತ್ಕೊಂತಿಲ್ಲ ಅಂತಂದರೆ ಕರ್ಪೂರವನ್ನು ಯೂಸ್ ಮಾಡಿ. ಒಂದೇ ಒಂದು ಇಡೀ ಕರ್ಪೂರನ ಇಟ್ಬಿಟ್ಟು ಕರ್ಪೂರಕ್ಕೆ ಹಚ್ಚಿಬಿಟ್ರೆ ಕರ್ಪೂರ ಹತ್ಕೊಳ್ಳುತ್ತೆ. ಯಾವಾಗ ಕರ್ಪೂರ ಇನ್ನೇನು ಅರ್ಧ ಆಗ್ಲಿಕ್ಕೆ ಬಂತು ಟಕ್ಕಂತ
ನೆನೆಸ್ಬಿಡಿ. ಆವಾಗ ಅದು ನಿಮಗೆ ಹೊಗೆಯಾಗಿ ರೂಪಾಂತರ ಆಗುತ್ತೆ. ಇಡೀ ಮನೆ ತುಂಬ ನಿಮಗೆ ನೀಟಾಗಿ ಒಂದು ಒಳ್ಳೆ ಘಮ್ ಅನ್ನುವಂಥ ಒಂದು ಪರಿಮಳದೊಂದಿಗೆ ನಿಮಗೆ ಇಲ್ಲಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ನಿಮಗೆ ಗಮ್ ಅಂತ ಇರುತ್ತೆ, ಆದರೆ ಸೊಳ್ಳೆಗಳಿಗೆ ಅಲ್ಲ ಸ್ನೇಹಿತರೆ. ಹೌದು, ನಿಜವಾಗ್ಲೂ ಸೊಳ್ಳೆಗಳಿಗೆ ಇದು ಮಿಶ್ರಣ ಏನು ಮಾಡಿದ್ದೀರ ನೀವು, ಇದರ ಗಂಧ ಏನಿದೆ ಇದು ಇಷ್ಟನೇ ಇಲ್ಲ. ಹೌದು, ಆದ್ದರಿಂದ ನಿಮಗೆ ಇಡೀ ರಾತ್ರಿ ಹೇಳ್ತಾ ಇದ್ದೀನಿ, ಇಡೀ ರಾತ್ರಿ ಮತ್ತು ಮರುದಿನ ಹೇಳಲ್ಲ, ಜಸ್ಟ್ ಇವತ್ತಿನ ರಾತ್ರಿ ಮಾತ್ರ, ಇಡೀ ರಾತ್ರಿ ನಿಮಗೆ ನೀಟಾಗಿ ಯಾವ ಸೊಳ್ಳೆಗಳು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಯಾವ ಸಂಧಿ ಸಿಗುತ್ತೆ ಅಲ್ಲಿಂದ ನುಸುಲ್ಬಿಟ್ಟು ನಿಮ್ಮ ಮನೆಯಿಂದ ಓಡೋಗ್ಬಿಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಮುಖ್ಯವಾಗಿ ಏನಂತಂತಂದರೆ ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವುದೇ ತೊಂದರೆ ಇಲ್ಲ. ಕಂಪ್ಲೀಟ್ ಆಯುರ್ವೇದಿಕ್ ಒಂದು ಮೆಥಡ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಮನೆಗೂ ಕೂಡ ತುಂಬ ಒಳ್ಳೆಯದು. ಓಕೆ, ಏನು ನಾವು ಯಾವ ರೀತಿ ಒಂದು ಹೋಮ ಹವನ ಮಾಡ್ತೀವಿ ಆ ರೀತಿಯಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೂ ತುಂಬ ಒಳ್ಳೆಯದು. ಎನಿ ಕಂಡೀಷನ್, ಯಾರಿಗೂ ಕೂಡ ಯಾವುದೇ ಕಂಡೀಷನ್, ಓಲ್ಡ್ ಏಜ್ ಇರೋರು, ಮಕ್ಕಳಿರ್ಬೋದು, ರೋಗಿಗಳಿರ್ಬೋದು, ಯಾರಿಗೂ ಏನೂ ಸಮಸ್ಯೆಗಳಿಲ್ಲ. ಆ್ಯಂಡ್ ಇದರಲ್ಲಿ ಕೆಂಡ ಇರೋದ್ರಿಂದ ದಯವಿಟ್ಟು ದೀಪವನ್ನು ಮೇಲ್ಗಡೆ ಇಡಿ, ನೆಲದ ಮೇಲೆ ಇಡಕ್ಕೆ ಹೋಗ್ಬಿಡಿ. ಮಕ್ಕಳು ಬೇಕಾದರೆ ಬಂದುಬಿಡು ಮುಟ್ಬಿಟ್ಟು ಕೈಗೆ ಸುಟ್ಕೊಬೋದು, ಆದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ತುಂಬ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ದಿನ ಇಷ್ಟಿಷ್ಟು ಮಾಡೋ ಬದಲು ದಯವಿಟ್ಟು ಕಂಪ್ಲೀಟಾಗಿ ಒಂದೊಂದು ರಾಶಿನ ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಮಾಡ್ಕೊಂಬಿಡಿ. ಒಂದು ಡಬ್ಬದಲ್ಲಿ ತುಂಬಿಸಿಟ್ಕೊಂಡ್ಬಿಟ್ರೆ ಆರಾಮವಾಗಿ ನಿಮಗೆ ಇಡೀ ಮಳೆಗಾಲನೂ ಕೂಡ ಬರುತ್ತೆ ಅಥವಾ ಬೇಸಿಗೆಗಾಲ ಬರುತ್ತೆ, 2-3 ತಿಂಗಳುಗಳನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗಲೇ ಬೇಸಿಗೆಗಾಲ ಇರೋದ್ರಿಂದ ಸೊ ಬೇವಿನ ಎಲೆಯನ್ನು ತಂದು ನೀವು ಒಣಸ್ಕೊಂಬಿಡಿ. ಎಲೆ ಜೊತೆಲಿ ಚಿಕ್ಕ ಕಾಳು ಬರುತ್ತಲ್ಲ, ಸೊ ಅದನ್ನು ಕೂಡ ಒಣಸ್ಕೊಳ್ಳಿ. ಯಾಕಂತಂದರೆ ಅದು ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಏನು ಸೊಳ್ಳೆಗಳನ್ನು ಓಡಿಸೋದಕ್ಕೆ ತುಂಬ ಒಳ್ಳೆ ಎಫೆಕ್ಟಿವ್ ಅಂತ ಹೇಳ್ಬೋದು. ಬೇವಿನ ಎಲೆ ಅಂತ ಹೇಳ್ತಾರೆ, ನೀಮ್ ಅಂತ ಇದನ್ನು ಆ್ಯಕ್ಚುಲಿ ಹಿಂದಿಲಿ ಇಂಗ್ಲೀಷಲ್ಲಿ ಅಲ್ಲಿ ಇದನ್ನೆಲ್ಲ ಹೇಳುವಂಥದ್ದು. ಸೊ ಓಕೆ, ಇದಂತೂ ನಿಮಗೆ ನಿಮ್ಮ ಊರುಗಳಲ್ಲಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಫ್ರೀಯಾಗಿ ಸಿಗುವಂಥದ್ದು. ಖರ್ಚು ವೆಚ್ಚ ಇರೋದು ಅಂದರೆ ಓನ್ಲಿ ಕರ್ಪೂರ, ಜೊತೆಲಿ ನಿಮಗೆ ಪಲಾವ್ ಎಲೆ, ಏನು ಎಲೆ ಬರುತ್ತಲ್ಲ, ಸಾಂಬಾರು ಎಲೆ ಅಂತಲೂ ಕೂಡ ಇದನ್ನು ಹೇಳ್ತಾರೆ, ಅದೇ ಒಂದು ನಿಮಗೆ ಖರ್ಚು ಬರುವಂಥದ್ದು. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಯಾವುದೇ ರೀತಿ ಸೊಳ್ಳೆಗಳಿಲ್ಲದೆ ಆರಾಮಾಗಿ ನಿದ್ದೆ ಮಾಡ್ಬೋದು. ಪವರ್ ಕಟ್ ಆದರೂ ಕೂಡ ನೀವು ಆರಾಮಾಗಿ ಡೋರು, ಬಾಗಿಲು, ಇದು ವಿಂಡೋಸ್ಗಳೆಲ್ಲ ತೆಕ್ಕೊಂಡು ಮಲ್ಕೋಬೋದು. ನಾನು ಹೇಳೋದು ಅಷ್ಟೇ, ಆನ್ ಮಾಡಿದ ಕೂಡಲೇ ಟಪ್ ಅಂತ ನೀವು ಡೋರು ಮತ್ತು ವಿಂಡೋಸನ್ನು ತೆಗೀರಿ. ಹೊಗೆ ಎಲ್ಲ ಫುಲ್ ಕಡೆನೇ ಹೋಗಲಿ. ಆ್ಯಂಡ್ ಸೊಳ್ಳೆ ಹೊರಗೆ ಓಡೋಗೋದಕ್ಕೆ ನಿಮಗೆ ಇಲ್ಲಿ ಸಹಕಾರ ಆಗಲಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದಂಥ ಒಂದು ಒಳ್ಳೆ ಹೋಮ್ ರೆಮಿಡಿಯನ್ನು ತೊಗೊಂಬಂದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.